ನೀವೇನಾದ್ರೂ ಸೆಕೆಂಡ್ ರೌಂಡ್ ಮುಗಿಸ್ಕೊಂಡು ಥರ್ಡ್ ರೌಂಡ್‌ಗೆ ಹೋಗ್ತಿದ್ದೀರಾ? ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಹಲೋ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ನೀವೇನಾದರೂ ಸೆಕೆಂಡ್ ರೌಂಡ್ ಮುಗಿಸ್ಕೊಂಡು ಥರ್ಡ್ ರೌಂಡ್‌ಗೆ ಹೋಗ್ತಿದ್ದೀರಾ ಅಂತಂದ್ರೆ ನೀವು ಅನ್ಕೊಂಡ್ಬಿಡಿ ನಿಮ್ಮ ರ್ಯಾಂಕ್‌ಗೆ ನೀವು ಬೆಸ್ಟ್ ಕಾಲೇಜ್‌ಗೆ ಹೋಗ್ತಿದ್ದೀರಾ. ಅದನ್ನ ಹೆಂಗೆ ತಿಳ್ಕೊಳ್ಳೋದಂತಂದ್ರೆ, ನೀವೇನಾದರೂ ಥರ್ಡ್ ರೌಂಡ್ ಮುಗಿಸ್ಕೊಂಡು ಕಾಲೇಜ್‌ಗೆ ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಕ್ಯಾಟಗರಿಯವನು ಫಸ್ಟ್ ರೌಂಡ್ ಮುಗಿಸ್ಕೊಂಡು ಹೋಗಿರ್ತಾನೆ. ಅವನ ರ್ಯಾಂಕ್ ಕೇಳಿ ಅವನ ರ್ಯಾಂಕ್ ಎಷ್ಟಿರುತ್ತೆ ಅಂತ ಅವಾಗ ಗೊತ್ತಾಗುತ್ತೆ ನೀವು ಎಷ್ಟು ಬೆಸ್ಟ್ ಕಾಲೇಜ್‌ಗೆ ಹೋಗಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನಾನೇ ಒಂದು ತಗೊಂಡು ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಮ ರ್ಯಾಂಕ್ ಬಂದುಬಿಟ್ಟು 1,00,000 ಇರುತ್ತೆ. ಅವನ ರ್ಯಾಂಕ್ ಎಷ್ಟಿರುತ್ತೆ ಅಂದರೆ ಪಕ್ಕ ಹೇಳ್ತೀನಿ ನೋಡಿ, 30K 40K ಆ್ಯಂಡ್ 50K ಮಾತ್ರ ಇರುತ್ತೆ ಒಂದು ರ್ಯಾಂಕು. ಅಷ್ಟೇ ಪಕ್ಕ, ಇಷ್ಟೇ 50K ಒಳಗಡೆನೇ ಇರುತ್ತೆ ಒಂದು ರ್ಯಾಂಕು, ಆಯಿತಾ? ಈ ರೀತಿ ನೀವು ದೊಡ್ಡ ರೌಂಡ್ಗೆ ಹೋದರೆ ತುಂಬಾ ಬೆನಿಫಿಟ್ಸ್ ಇದೆ. ನೀವೇನಾದರೂ ಮೂರನೇ ರೌಂಡ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೀರ ಅಂತಂದರೆ ನಿಮಗೆ ಡಿಸ್ಅಡ್ವಾಂಟೇಜಸ್ ಅನ್ನೋದು ಏನಿರಲ್ಲ, ಅಡ್ವಾಂಟೇಜಸ್ ಇರುತ್ತೆ. ಅದೇನಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಹೀಗೆ ಹೋಗ್ಬಿಡೋಣ. ಓಕೆ, ನಿಮ್ಗೆ ಏನು ಅಡ್ವಾಂಟೇಜಸ್ ಇರುತ್ತೆ ಅಂದರೆ, ಮೊದಲಾಗಿ ಬರೋದು ನಿಮಗೆ ಇಂಪಾರ್ಟೆಂಟ್ ಆಗಿ ಸ್ಕಿಲ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ. ಅದು ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ, ನೀವು ಮೂರನೇ ರೌಂಡ್ ಹೋಗ್ತಿದ್ದೀರ ಅಂತಂದರೆ ನಿಮಗಿಂತ ಟಾಪರ್ಸ್ ಇದ್ದೇ ಇರ್ತಾರೆ. ಅವ್ರ ಜೊತೆಗೆ ಸೇರಿದಾಗ ಏನಾಗುತ್ತೆ, ಸ್ಕಿಲ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಇನ್ನು ಸೆಕೆಂಡ್ನೇದು ಏನು ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ನೀವು ಇಂಜಿನಿಯರಿಂಗ್ ಸೇರ್ತಿದ್ದೀರಾ ಅಂತಂದರೆ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಕಾದ್ರೆ ಇಂಜಿನಿಯರಿಂಗ್ ಎಲ್ಲ ಸೇರಿರ್ತಾರಲ್ಲ, ಅವ್ರನ್ನ ಕೇಳಬೇಕಾದ್ರೆ ಕಮ್ಯುನಿಕೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ಲೇಸ್ಮೆಂಟ್ಗೆ ಇದೆ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಆದ್ರಿಂದ ಹೇಳ್ತಾ ಇದ್ದೀನಿ, ಕಮ್ಯುನಿಕೇಷನ್ ಆದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬೇಕಾದ್ರೆ ನೀವು ಮೂರನೇ ರೌಂಡ್ ಮುಗಿಸ್ಕೊಳ್ತೀರ, ಇದು ಕೂಡ ಇಂಪ್ರೂವ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಆಬ್ವಿಯಸ್ಲಿ ಅದು ಚೆನ್ನಾಗಿರೋ ಕಾಲೇಜ್ಗೆ ಹೋಗಿರ್ತೀರ, ಅಲ್ಲಂತೂ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಮೂರನೇ ರೌಂಡ್ ಮುಗಿಸ್ಕೊಂಡು ಹೋದರೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಆದರೆ ಡಿಸ್ಅಡ್ವಾಂಟೇಜಸ್ ಅನ್ನೋದು ನಿಮಗೆ ಏನಿರಲ್ಲ. ನೀವೇನಾದರೂ ಮೂರನೇ ರೌಂಡ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೀರ ಅಂದರೆ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ. ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಅದರಲ್ಲಿ ಫಸ್ಟ್ನೇದು ಬಂದ್ಬಿಟ್ಟು ಏನಂತಂದರೆ ಫ್ರೆಂಡ್ಸು. ನೀವು ಕೇಳ್ತೀರಾ, ಬ್ರೋ ನಾವು ಫ್ರೆಂಡ್ಸ್ ಜೊತೆಗೆ ಹೋಗಿ ಸೇರಿಕೊಂಡ್ರೆ ಇಂಜಿನಿಯರಿಂಗ್ ಇನ್ನೂ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ಕೇಳ್ತೀರಾ. ಆದರೆ ನಾನು ಏನು ಹೇಳೋದಂತಂದರೆ, ನೀವು ಫ್ರೆಂಡ್ಸ್ ಜೊತೆಗೆ ಹೋಗಿ ಸೇರ್ಕೋತಿದ್ದೀರ ಅಂದರೆ ಸೇರ್ಕೊಳ್ಳಿ. ಆದರೆ ಬೆಸ್ಟು ಕಾಲೇಜ್ ಸಿಗ್ತದೆ ಅಂತಂದರೆ ಕಾಯಿರಿ. ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಫ್ರೆಂಡ್ಸ್ ಸೇರ್ಕೋತಾನೆ ಅಂತಂದಷ್ಟೇ ಸೇರ್ಕೊಳ್ಳೋಕ್ಕೆ. ಯಾಕೆ ಅಂತಂದರೆ, ನೀವು ಚೆನ್ನಾಗಿಲ್ವಲ್ಲ ಕಾಲೇಜಿಗೆ ಹೋದರೆ ಅಲ್ಲಿ ಪ್ಲೇಸ್ಮೆಂಟ್ ಆಗಲ್ಲ. ಆಗ ತುಂಬಾ ಕಷ್ಟ ಆಗುತ್ತೆ. ಆಗ ನಿಮ್ಮ ಫ್ರೆಂಡ್ಸು ಕೂಡ ನಿನ್ನ ಜೊತೆಗೆ ಇರ್ತಾನೆ ಅಂತ ಯಾವುದೇ ಗ್ಯಾರಂಟಿ ಇರಲ್ಲ. ಯಾಕಂತಂದರೆ ಆವಾಗ ಅವ್ರ ಫ್ಯಾಮಿಲಿ ನೋಡ್ಕೋಬೇಕಾಗುತ್ತೆ. ಜವಾಬ್ದಾರಿ ಅನ್ನೋದು ತುಂಬ ಜಾಸ್ತಿ ಆಗಿರುತ್ತೆ. ಆವಾಗ ಫ್ರೆಂಡ್ಶಿಪ್ ಅನ್ನೋದು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಯಾರಿಗೂ ಕೂಡ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಬೆಸ್ಟು ಕಾಲೇಜ್ ಸಿಗುತ್ತೆ ಅಂತಂದರೆ ಸ್ವಲ್ಪ ಕಾಯಿರಿ, ಆಮೇಲೆ ನೀವು ಕಾಲೇಜ್ಗೆ ಹೋಗಿ ಅಂತ ಹೇಳ್ತೀನಿ. ಓಕೆನಾ? ನೀವೇನಾದರೂ ಸೆಕೆಂಡ್ನೇ ಡೌಟ್ಸ್ ನೋಡೋದಾದರೆ, ಇದು ಮೋಸ್ಟ್ ಕಾಮನ್ ಡೌಟ್ ಎಲ್ಲರಿಗೂ ಕೂಡ. ಏನಂತಂದರೆ, ಬ್ರೋ ನಾವು ಮೂರನೇ ರೌಂಡ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋದರೆ ಸಿಲೆಬಸ್ ಅನ್ನೋದು ಮುಂದೆ ಹೋಗೋದಿಲ್ವಾ ಅಂತ ಕೇಳ್ತೀರಾ. ಯಾಕಂದರೆ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಕಾಲೇಜ್ ಓಪನ್ ಆಗ್ತವೆ. ಯಾಕಂದರೆ ಪ್ರತಿ ವರ್ಷನೂ ಕೂಡ ಹಿಂಗೆ ಆಗ್ತಾ ಇರೋದು, ಈ ವರ್ಷನೂ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ಇನ್ನೂ ಡೇಟ್ಸ್ ಬಿಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ. ಸೆಕೆಂಡ್ನೇ ರೌಂಡಲ್ಲಿ ಕಾಲೇಜ್ ಓಪನ್ ಆದರೂ ಕೂಡ ಏನಾಗುತ್ತೆ ಅಂದರೆ ಪ್ರೋಗ್ರಾಮ್ಸ್ ಅನ್ನೋದು ಮಾಡ್ತಾರೆ. ಅದೇ ಕ್ಲಾಸಸ್ ಮಾಡೋದಿಲ್ಲ ನಿಮಗೆ, ಸರಿನಾ? ಯಾಕೆ ಕ್ಲಾಸಸ್ ಮಾಡೋದಿಲ್ಲ ಅಂತಂದರೆ, ಅವರು ಇನ್ನೂ ಮೂರನೇ ರೌಂಡವರು ಕಾಲೇಜ್ ಸೇರೋಗಂಟು ಕೂಡ ಕ್ಲಾಸಸ್ ಮಾಡಲ್ಲ. ಯಾವುದೇ ಕಾಲೇಜಲ್ಲಾದರೂ ಕೂಡ ಮಾಡೋದಿಲ್ಲ, ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನಿಮಗೆ ಥರ್ಡ್ ರೌಂಡ್ ಮುಗಿಸ್ಕೊಳ್ಳೋವಾಗ ಏನು ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ. ನೀವು ಆರಾಮಾಗಿ ಕಾಲೇಜ್ಗೆ ಹೋಗ್ಬೋದು. ಮತ್ತು ಇನ್ನೊಂದು ಏನಂತಂದರೆ, ಮೂರನೇ ರೌಂಡ್ ಬರೋಗಂಟು ಕೂಡ ಕ್ಲಾಸಸ್ ಅನ್ನೋದು ಅಲಾಟ್ಮೆಂಟ್ ಮಾಡಿರೋದಿಲ್ಲ ನಿಮಗೆ. ಆದ್ದರಿಂದ ಯಾರು ಕೂಡ ಫ್ರೆಂಡ್ಸ್ ಅನ್ನೋರು ಕೂಡ ಆಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಮೂರನೇ ರೌಂಡ್ಗೆ ಹೋದರೆ ಏನು ಪ್ರಾಬ್ಲಮ್ಸ್ ಅನ್ನೋದು ಏನೂ ಇರೋದಿಲ್ಲ. ಇದು ಎಲ್ಲರೂ ಕೂಡ ಏನು ಅನ್ಕೋತಾರೆ, ಡಿಸ್ಅಡ್ವಾಂಟೇಜ್ ಅಂತ ಅನ್ಕೋತಾರೆ. ಇದೇನು ಡಿಸ್ಅಡ್ವಾಂಟೇಜಸ್ ಅಲ್ಲ. ನೀವು ಆರಾಮಾಗಿ ಮೂರನೇ ರೌಂಡ್ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಈಗ ಮೂರನೇ ಡೌಟ್ ಏನಂತಂದರೆ, ಬ್ರೋ ನಾವು ಮೂರನೇ ರೌಂಡ್ ಮುಗಿಸ್ಕೊಂಡು ಹೋಯ್ತು ಅಂದರೆ ಕಾಂಪಿಟೇಟರ್ ಅನ್ನೋದು ನಮಗೆ ಜಾಸ್ತಿ ಆಗ್ತಾರೆ ಅಂತ ಕೇಳ್ತೀರಾ. ನಾನು ಏನು ಹೇಳಿದ್ರೆ, ಕಾಂಪಿಟೇಟರು ಇರ್ತಾರೆ. ಆದರೆ ನೀವು ಇಂಜಿನಿಯರಿಂಗ್ ಹೋದ್ಮೇಲೆ ಸ್ವಲ್ಪ ಎಫರ್ಟ್ಸ್, ಈಗ ಓದಿದ್ರಲ್ಲ ಅದು 10% ಎಫರ್ಟ್ಸ್ ಆಗ್ತು ಅಂತಂದರೆ ಸಾಕು, ನೀವು ಆರಾಮಾಗಿ ನೀವು ಕೂಡ 9 CGPA ಮೇಲೆ ತೊಗೋಬೋದು. ಯಾಕೆ ಅಂತಂದರೆ ಇಂಜಿನಿಯರಿಂಗಲ್ಲಿ ಬಂದ್ಬಿಟ್ಟು 20% ಸಿಲೆಬಸ್ಸಿಂದನೇ ನೀವು 9 CGPA ತೊಗೋಬೋದು ಆರಾಮಾಗಿ. ಮತ್ತು ಇಂಜಿನಿಯರಿಂಗಲ್ಲಿ ನೀವು ಅಷ್ಟು ಸುಲಭವಾಗಿ ಇವಾಗ ಓದೋ ರೀತಿಯೂ ಓದ್ತೀನಿ ಅಂತ ಅಂದ್ಕೊಂಡಿರ್ತೀರ, ಆದರೆ ಅಷ್ಟು ಸುಲಭವಾಗಿ ಓದೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ತುಂಬಾ ಅಸೈನ್ಮೆಂಟು, ಪ್ರಾಜೆಕ್ಟ್ಸ್ ಎಲ್ಲನೂ ಕೂಡ ಮಾಡಬೇಕಾಗುತ್ತೆ. ಫ್ರೀ ಅನ್ನೋದೇ ಬಿಡೋದಿಲ್ಲ ನಿಮ್ಮನ್ನ. ಮತ್ತು ಲ್ಯಾಬ್ ಇಂಟರ್ನಲ್ಸ್ ಇರುತ್ತೆ.
ತುಂಬಾ ಕಷ್ಟ ಆಗುತ್ತೆ ಇಂಜಿನಿಯರಿಂಗ್ ಬಂದಮೇಲೆ. ನಿಮ್ಗೆ ಅಂದ್ಕೊಂಡಿರೋಷ್ಟಂತೂ ಈಸಿ ಇರೋದಿಲ್ಲ ಇಂಜಿನಿಯರಿಂಗು, ತುಂಬ ಕಷ್ಟ ಇರುತ್ತೆ. ಆದರೆ ನೀವೇನಾದರೂ 9 CGPA ಮೇಲೆ ಕೂಡ ಆರಾಮಾಗಿ ತೊಗೋಬೋದು, ಅದಂತೂ ಆರಾಮತ ತೊಗೋಬೋದು. ಆದರೆ ಪ್ರಾಜೆಕ್ಟ್ಸು, ಅಸೈನ್ಮೆಂಟ್ಸು ಮತ್ತು ಲ್ಯಾಬು ಅವೆಲ್ಲ ಕೂಡ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಸೆಮ್ ಮುಗಿಯೋದು, ಇಲ್ಲಾಂದರೆ ನಿಮ್ಮನ್ನ ಬ್ಯಾಕೆ ಹಾಕ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಇಂಜಿನಿಯರಿಂಗ್ ಸೇರ್ಕೋತಿದ್ದೀರಾ ಅಂದರೆ 3ನೇ ರೌಂಡ್ ಮುಗಿಸ್ಕೊಂಡು ಹೋಗಿ. ಯು ಗೆಟ್ ಇನ್ ಎ ಬೆಸ್ಟ್ ಕಾಲೇಜ್. ಇಲ್ಲ ಅಂದರೆ ನಾವು ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತಂದರೆ ಹೋಗಿ. ಯಾಕೆ ಸೆಕೆಂಡ್ ರೌಂಡ್ಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಆದರೆ ಸೆಕೆಂಡ್ ರೌಂಡ್ಗೂ 3 ರೌಂಡ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅದಕ್ಕೆ ಹೋಗ್ಬಿಡೋದ ಈಗ. ಓಕೆ, ನಾನು ನಿಮಗೆ ಎಕ್ಸಾಂಪಲ್ ತಗೋತಿರೋ ಕಾಲೇಜ್ ಬಂದ್ಬಿಟ್ಟು E071 ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಈ ಕಾಲೇಜ್ನ ಏನಕ್ಕೆ ತೊಗೊಂಡೆ ಅಂತಂದರೆ, ಈ ಕಾಲೇಜ್ ಬಂದ್ಬಿಟ್ಟು ಟಾಪ್ 30 ಒಳಗಡೆ ಬರುತ್ತೆ. ಇನ್ನೊಂದೇನು ಅಂತಂದರೆ, ಈ ಕಾಲೇಜು NIಗೆ ಯಾವಾಗಲೂ ಕೂಡ ಕಾಂಪೀಟ್ ಮಾಡುತ್ತೆ ಅಂತ ಹೇಳ್ತಾರೆ. ಮೈಸೂರಲ್ಲಿ ಇದಕ್ಕೆ ತುಂಬಾ ರೆಪ್ಯುಟೇಷನ್ ಇದೆ. ಈ ಕಾಲೇಜಲ್ಲಿ ಡಿಕ್ರೀಸ್ ಆಗಿದೆ, ಅದೆಷ್ಟು ಡಿಕ್ರೀಸ್ ಆಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಈ PDF ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ರೌಂಡ್ ಆಗಿರುತ್ತೆ, ಮತ್ತು ಈ PDF ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ಇವು ಹೋಗೋದು ಬನ್ನಿ. ಫಸ್ಟ್ನೇದು ನೋಡೋದಾದರೆ AML ಮೆಷಿನ್ ಲರ್ನಿಂಗು. ಅಲ್ಲಿ 1G ಕ್ಯಾಟಗರಿ ನೋಡೋದಾದರೆ 1 ಜನರಲ್ಲು 28,000 ಇತ್ತು. ಸೆಕೆಂಡ್ ಎಕ್ಸ್ಟೆಂಡ್ ರೋಡಲ್ಲಿ 40,000 ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ ನೀವೇ ನೋಡಿ. ಮತ್ತು ಸಿವಿಲ್ ಆಬ್ವಿಯಸ್ಲಿ ಡಿಕ್ರೀಸ್ ಆಗಿರುತ್ತೆ. ಓಕೆ, ಇಲ್ಲಿ ಬ್ಲ್ಯಾಂಕ್ ಇದೆ. ಬ್ಲ್ಯಾಂಕ್ ಅಂದರೆ ಏನಿಲ್ಲ, ಆ ಕಾಲೇಜಲ್ಲಿ ಸೀಟ್ಸು ಫಿಲ್ ಆಗಿರುತ್ತೆ. ಇಲ್ಲ ಅಂತಂದರೆ ಆ ಕಾಲೇಜ್ಗೆ ಯಾರು ಕೂಡ ಆ ಬ್ರ್ಯಾಂಚ್ಗೆ ಯಾರು ಕೂಡ ಅಪ್ಲೈ ಮಾಡಿರೋದಿಲ್ಲ ಅಂತ ಅರ್ಥ. ಓಕೆ, CS ನೋಡೋದಾದರೆ CS ಏನು ಚೇಂಜಸ್ ಆಗಿಲ್ಲ, ಸೇಮ್ ಇದೆ. ECಲಿ 35,000 ಇತ್ತು. ಅದೇ ಸೆಕೆಂಡ್ ಎಕ್ಸ್ಟೆಂಡ್ ನೋಡಿ 47,000, 50,000 ಹತ್ರಕ್ಕೆ ಬಂದಿದೆ. ಓಕೆ, ಇನ್ನು ಈ EEE ನೋಡೋದಾದರೆ EEE 42,000 ಇದೆ. ಆದರೆ EEE ಸೆಕೆಂಡ್ ಎಕ್ಸ್ಟೆಂಡ್ 91,000. ಓಕೆ, ಅದೇ ಕನ್ನಡ ಮೀಡಿಯಮ್ ಆಯಿತು ಅಂತಂದರೆ 1,70,000 ಗಂಟು ಕೂಡ ಹೋಗಿದೆ. ಯಾವುದರಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಪ್ ಟು 1,00,000 ಗಂಟು ಕೂಡ ಹೋಗಿದೆ. ಅದಕ್ಕೋಸ್ಕರ ಹೇಳಿದ್ದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಿ ಇರಿ ಅಂತ. ಓಕೆ, ಇನ್ನು ಇನ್ಫಾರ್ಮೇಷನ್ ಬ್ರಾಂಚ್ ನೋಡ್ಬಿಟ್ಟು 33,000 ಮತ್ತು 41,000 ಡಿಕ್ರೀಸ್ ಆಗಿದೆ. ಮೆಕ್ಯಾನಿಕ್ಕು ಅದು ಆಬ್ವಿಯಸ್ಲಿ ಡಿಕ್ರೀಸ್ ಆಗಿರುತ್ತೆ. ಇನ್ನು ಡಿಕ್ರೀಸ್ ಆಗುತ್ತೆ. ಓಕೆ, ಇನ್ನು 2A ಜನರಲ್ ನೋಡಿತ್ತು ಅಂತಂದರೆ ನಿಮ್ಗೆ 28,000 ಇತ್ತು ಸೆಕೆಂಡ್ನೇ ರೌಂಡಲ್ಲಿ 35,000 ಆಗಿದೆ. ಅದು AML ಬ್ರಾಂಚು. ಓಕೆ, ಮತ್ತು ಇನ್ನು 1,63,000 ಇತ್ತು ಸಿವಿಲ್ಲು, ಆಬ್ವಿಯಸ್ಲಿ ಡಿಕ್ರೀಸ್ ಆಗಿರುತ್ತೆ. ಮತ್ತು ಇನ್ನು CS ಡಿಕ್ರೀಸ್ ಆಗಿತ್ತು ನೋಡೋದ 24,000 ಇತ್ತು 27,000 ಆಗಿದೆ. ಇಲ್ಲಿ ಡಿಕ್ರೀಸ್ ಆಗಿದೆ, ಒಂದು 3,000 ಡಿಕ್ರೀಸ್ ಆಗಿದೆ. ಮತ್ತು ಇಲ್ಲಿ ECಲಿ ನೋಡೋದಾದ್ರೆ 37,000 ಇದ್ದದ್ದು 46,000 ಆಗಿದೆ. ಓಕೆ, ಮತ್ತು ಇಲ್ಲಿ EEE ತುಂಬಾ ಡಿಕ್ರೀಸ್ ಆಗಿರುತ್ತೆ, 19,000, 1,00,000 ಹತ್ತಿರ ಇದೆ. ಈ ಸತಿ ಹೋಗ್ಬೋದು, 1,00,000 ದಾಟ್ಬೋದೇನೋ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನಿಮಗೆ ಇನ್ಫಾರ್ಮೇಷನ್ 29,000 ಇರೋದು 39,000, ಮಿನಿಮಮ್ 10,000 ಡಿಫ್ರೆನ್ಸ್ ಅಂತೂ ಆಗಿದೆ. ಮತ್ತು ಇನ್ನು ಮೆಕ್ಯಾನಿಕ್ ಅಂತೂ ಡಿಕ್ರೀಸ್ ಆಗಿರುತ್ತೆ ನೋಡಿ. ಈ ರೀತಿ ಡಿಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಕಾಯಿರಿ ಅಂತ ಹೇಳ್ತೀನಿ. ಜನರಲ್ ಕ್ಯಾಟಗರಿಗೆ ಹೋಗ್ಬಿಡೋದ, ಜನರಲ್ ಎಷ್ಟು ಡಿಕ್ರೀಸ್ ಆಗಿದೆ ಅಂತ ನೋಡ್ಬಿಡೋದ. ಓಕೆ, ಜನರಲಲ್ಲಿ ಫಸ್ಟ್ ಇದ್ದಷ್ಟು 22,000 ಇತ್ತು AML. ಇಲ್ಲಿಗೆ ಬರೋಣ 26,000. ಯಾಕೆಂದರೆ ಜನರಲಲ್ಲಿ ಡಿಕ್ರೀಸ್ ಆಗಿದೆ ಅಂತಂದರೆ ಆಬ್ವಿಯಸ್ಲಿ ಎಲ್ಲ ಕ್ಯಾಟಗರಿಲೂ ಡಿಕ್ರೀಸ್ ಆಗಿರುತ್ತೆ. ಇದಂತೂ ನೀವು ಜ್ಞಾಪನ ಇಟ್ಕೊಂಡ್ಬಿಡಿ, ಆಯಿತಾ. ಇನ್ನು ಇದು ಸಿವಿಲ್ಲು ಡಿಕ್ರೀಸ್ ಆಗಿರುತ್ತೆ, ಇದಂತೂ ಯಾರು ಮಿಸ್ಸೇ ಮಾಡಲ್ಲ. ಓಕೆ, ಇನ್ನು ಇದು ಯಾವುದು CS 70,000 ನಿಂತಿದೆ. ಆದರೆ ಇಲ್ಲಿ 81,000 ಏನೋ ಡಿಫ್ರೆನ್ಸ್ ಆಗಿದೆ. 70,000 ನಿಂತಿದೆ CS ಬ್ರಾಂಚ್ ಅನ್ನೋದ್ರೆ ಆ ಕಾಲೇಜ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಜನರಲಲ್ಲಿ 27 ನಿಂತಿದೆ, 32,000 ಬಂದಿದೆ. ಯಾವುದು ಅಂತಂದರೆ ಇದು EC ಬ್ರಾಂಚು. EEE ಬ್ರಾಂಚು ಡಿಕ್ರೀಸ್ ಆಗಿದೆ, ಜಾಸ್ತಿ ಡಿಕ್ರೀಸ್ ಆಗಿದೆ. EEE ಬ್ರಾಂಚು 38,000, 45,000 ಡಿಕ್ರೀಸ್ ಆಗಿದೆ. ಮತ್ತು ಇದು ಬಂದುಬಿಟ್ಟು ನಿಮಗೆ 23,000 ಯಾವುದಿದೆ ಅಂದರೆ ಇನ್ಫಾರ್ಮೇಷನ್ ಬ್ರಾಂಚು. 26,000, 3,000 ಏನೋ ಡಿಕ್ರೀಸ್ ಆಗಿದೆ ಅಷ್ಟೇ. ಇನ್ನು 84,000 ನಿಮಗೆ ಮೆಕ್ಯಾನಿಕ್ಕು ಡಿಕ್ರೀಸ್ ಆಗಿರುತ್ತೆ. ಓಕೆ, ಇನ್ನು SC ST ಕ್ಯಾಟಗರಿ ನೀವು ನೋಡ್ಕೊಳ್ಳಿ, ಆಯಿತಾ. ಆಬ್ವಿಯಸ್ಲಿ SC ST ಕ್ಯಾಟಗರಿ ಅಂತ ಬಂದಮೇಲೆ ಡಿಕ್ರೀಸ್ ಅಂತೂ ಆಗಿರುತ್ತೆ. ಓಕೆನಾ, ಡಿಕ್ರೀಸ್ ಆಗಿರುತ್ತೆ. ನಿಮಗೆ CS ನೋಡಿ, CS SC ರೂರಲ್ ಆಗಿರುತ್ತೆ. ನಿಮಗೆ CS 90,000 ಇದ್ರೂ ಕೂಡ ಸಿಗುತ್ತೆ, ಜ್ಞಾಪನ ಇಟ್ಕೊಳ್ಳಿ. 85,000 ಇರೋದು ಸಿಗುತ್ತೆ. 1,00,000 ಗಂಟೆ ಇದ್ರೂ ಕೂಡ ನಿಮ್ಮ ಕ್ಯಾಟಗರಿ ಏನು SC ST ಆಗಿತ್ತು ಅಂತಂದರೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ದೊಡ್ಡ ರೌಂಡ ಕಾಯಿರಿ, ನಿಮಗೆ ಬೆಸ್ಟ್ ಕಾಲೇಜ್ ಸಿಗುತ್ತೆ. ಅದಂತ ಹೇಳ್ತೀನಿ ನಾನೇ ನೋಡಿದ್ದೀನಿ. ನಿಮಗೆ 1,00,000 ಇರೋರ್ಗೂ ಕೂಡ NI ಕಾಲೇಜ್ ಸಿಕ್ಕಿರೋದು ನೋಡಿದ್ದೀನಿ ನಾನು, ಎಷ್ಟೋ ನೋಡಿದ್ದೀನಿ ಆ ಕಾಲೇಜು. ಅದಕ್ಕೆ ಹೇಳ್ತಾ ಇರೋದು.
ಆದಷ್ಟು ತಡೋಣ ಕಾಯಿರಿ. ಇಷ್ಟು ಹೇಳ್ಕೊಂಡು ಬಿಡ್ತೀನಿ, ಮುಗಿಸ್ತೀನಿ ನಾನು. ಇನ್ನೇನು ಇಲ್ಲ ಅನಿಸುತ್ತೆ, ಎಲ್ಲನೂ ಕೂಡ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಕೂಡ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಎಲ್ಲ ಹೇಳಿದ್ದೀನಿ, ನೋಡ್ಕೊಡಿ. ಎಲ್ಲ ಕಾಲೇಜು ಇಲ್ಲೇ ಇದ್ದಾವೆ. ನೀವೇನಾದರೂ ಅದು PDF ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗೆ ಪಿನ್ ಮಾಡ್ತೀನಿ, ಅಲ್ಲಿ ನೋಡ್ಕೊಳ್ಳೋ ಅಂತಾರೆ. ಎಲ್ಲ ಕಾಲೇಜು ಕೂಡ ಸೆಕೆಂಡ್ ಎಕ್ಸ್ಟೆಂಡ್ ಒಂದು ಡ್ರಾಪ್ಔಟ್ ಆಗಿದೆ. ಡ್ರಾಪ್ಔಟ್ ಅಂತಂದರೆ ಡಿಕ್ರೀಸ್ ಆಗೋದಕ್ಕೆ ಡ್ರಾಪ್ಔಟ್ ಅಂತಾರೆ, ಸರಿನಾ? ಎಲ್ಲನೂ ಕೂಡ ಹೇಳಿದ್ದೀನಿ, ಇನ್ನೇನು ಇಲ್ಲ ಅನಿಸುತ್ತೆ. ನೀವೇನಾದ್ರು ಕಮೆಂಟ್ ಮಾಡಬೇಕಾದ್ರೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸರಿ, ಓಕೆ, ಬಾಯ್.